ಬನ್ನಿ ನೋಡಿ, ಇವಾಗ ಒಂದು ಸೈಡ್ ಬಟ್ಟೆ ಸ್ಟಿಚ್ ಆಗ್ತಿದ್ದಾರೆ. ಮತ್ತು ಈಚೆಗಡೆ ವೆದರ್ ಕೂಡ ಸ್ವಲ್ಪ ಕೋಲ್ಡ್ ಇದೆ ಅಲ್ವಪ್ಪ? ಈ ಟೈಮಲ್ಲಿ ಹಿಂಗೇನಾ? ಆಯ್ತಪ್ಪ, ಅದು ನೋಡೋಣ ಇರಿ, ಅದು ಎಷ್ಟು ಚೆನ್ನಾಗಿ ಚಿಟ್ಟಾಗ್ತಿದ್ದೀರಂತ. ನೋಡಿ ಜನರೇ, ಎಷ್ಟು ಚೆನ್ನಾಗಿ ಸ್ಟಿಚ್ ಹಾಕಿದ್ದಾರೆ ನಮ್ಮಪ್ಪ. ನಿಮಗೂ ಹೇಳಿ. ಈ ಕಡೆ ಇದಾಗೈತೆ. ನೀವು ಬರೀ ಇಷ್ಟ ಹಾಕು, ತೋಳೆನ ಹಾಕ್ಬಿಡ, ಬರೀ ಇಲ್ಲಿಂದ ಹಾಕು. ದಪ್ಪ ಆಗ್ಬಿಟ್ಟಿದ್ದೀನಿ ಅಂತ. ಬರಲ್ಲ, ಮತ್ತೆ ಇನ್ನ ಆ ಕಡೆ ಈ ಕಡೆ ಇಕ್ಕು, ಇನ್ನ ಟೈಟ್ ಆಗ್ತದೆ. ಸಾಕಲ್ಲ ಅಮ್ಮ ಇಷ್ಟಕ್ಕೆ? ಅದು ಇದನ್ನ ಹಂಗೆ ಹೋಗ್ಲಿ. ಇದು ಇಲ್ಲಿ ಬರ್ಲಿ. ದಪ್ಪ ಆಗಿದ್ದೀನಿ, ಸ್ಟಿಚ್ ಬಿಚ್ಚಬೇಕು. ಸಾಕಲ್ಲ ಮೇಲೆ ಇಷ್ಟು ಕರ್ದೋಗ್ಬಿಟ್ಟಿತ್ತು ಇಲ್ಲಿಗೆ. ಇಷ್ಟು ಸಾಕಲ್ಲ? ಇದ್ರ ಮೇಲೆ ಹಾಕೊಂಡು ಹೋಗು. ಬೇಡ, ಅದ್ರ ಮೇಲೆ ಹಾಕೊಂಡು ಹೋಗು. ಎಲ್ಲಿವರೆಗೂ ಹೋಗ್ತೀವಿ? ಇಲ್ಲಿವರೆಗೆ ಅಷ್ಟೇ ಬರೋದು. ಹಿಂಗೆ ಹಾಕೊಂಡು ಹೋಗಿ ಸೈಡಿಗೆ. ಇದಕ್ಕೂ ಹಾಕ್ಬೇಕಾ? ಅದಕ್ಕೇನು ಹಾಕ್ಬೇಡ ಬಿಡಪ್ಪ, ಅದೇನು ಆಗಿಲ್ಲ. ಇದು ಹೋಯ್ತಾ? ಹಿಂಗೆ ಕ್ರಾಸ್ ಹೋಗು ಅಷ್ಟೇ. ಆಲ್ರೆಡಿ ಒಂದು ಬಟ್ಟೆ ಸ್ಟಿಚ್ ಹಾಕಿದ್ದಾಯಿತು, ಇನ್ನೊಂದು 2-3 ಅವೆ ಫ್ರೆಂಡ್ಸ್, ಅವು ಸ್ಟಿಚ್ ಹಾಕ್ತಾರೆ. ಇವಾಗ ಹಾಕ್ಬಿಟ್ಟು ಊಟ ತಿಂದ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಬರೋಣ. ಅಷ್ಟಕ್ಕೆ ನಾವು ಮ್ಯಾಕೆಗೆ ಇವರು ಒಂದು ಸ್ಟಿಚ್ ಹಾಕ್ಬಿಟ್ಟು ಬರ್ತಾರೆ, ನಾವು ಸೊಪ್ಪು ಹಾಕ್ಬಿಟ್ಟು ಬರೋಣ ಬನ್ನಿ ಫ್ರೆಂಡ್ಸ್. ಆಲ್ರೆಡಿ ನನ್ನ ತಂಗಿ ಸೊಪ್ಪೆಲ್ಲ ಹಾಕ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ನಾನೇನು ಕೆಲಸನೇ ಇಲ್ಲ ಇವತ್ತು ನನಗೆ. ನೋಡಿ, ಇದೇ ನಮ್ಮ ಮ್ಯಾಕೆ, ಬಟ್ ಎಲ್ಲರಿಗೂ ಗುದೀತದದು. ಇವತ್ತೇನಕ್ಕಂದರೆ ಇವತ್ತು ಮಳೆ ಇತ್ತಲ್ವ, ಅದಕ್ಕೆ ಈಚೆ ಹೊಡ್ಕೊಂಡು ಹೋಗಿಲ್ಲ ಮೇಯ್ಸೋಕ್ಕೆ, ಇಲ್ಲಾಂದರೆ ಹೊಡ್ಕೊಂಡು ಹೋಗೋರು. ಯಾಕೋ ಅದ್ರ ಹತ್ರಕ್ಕೆ ಹೋಗಿ ಸ್ವಲ್ಪ ಡೇಂಜರಸ್ಸೇ ನಮ್ಮ ಮೇಕೆಗಳು. ಹಸಿಗೂ ಕೂಡ ಹಾಕಿದ್ದಾರೆ, ಅನ್ನೋ ಹೆಸರು ಇದೆ. ಮೇಕೆಗೆಲ್ಲ ಸೊಪ್ಪು ಹಾಕವ್ರಪ್ಪ. ಆಯ್ತಾ ಅದು? ಬನ್ನಿ ಸರ್ ಫ್ರೆಂಡ್ಸ್, ಇವಾಗ ಎಲ್ಲ ಬಟ್ಟೆ ಆಯಿತು. ಇದೊಂದು ಲಾಸ್ಟ್ ಬಟ್ಟೆ ಇದೆ, ಇದೊಂದು ಸ್ಟಿಚ್ ಹಾಕ್ಬಿಡ್ತಾರೆ, ಹಾಕ್ಬಿಟ್ಟು ಊಟ ಮಾಡ್ತಾರೆ. ಆಯಿತಾ? ಬಾಯ್ ಫ್ರೆಂಡ್ಸ್.